ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂತೆ ಆಗಲಿ ಅನ್ನುವಂಥದ್ದು ನನ್ನ ಆಶಯ. ಅದಕ್ಕೆ ನಮ್ಮ ಸ್ವಾಸ್ಥ್ಯ ಮಾರ್ಗ ಸಂಸ್ಥೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ತಾವೆಲ್ಲರೂ ಫಾಲೋ ಮಾಡ್ತಾ ಇರೋರೇ ಇದ್ದೀರಿ, ಸಾಕಷ್ಟು ಜನ, ಹೊಸಬ್ರೇನಿಲ್ಲ. ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇದನ್ನು ಹೆಚ್ಚು ಜನಕ್ಕೆ ಹೇಳಿ, ಆಸಕ್ತಿ ಇರುವಂಥವ್ರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. 23ನೇ ತಾರೀಕಿಂದ ಡಯಟ್ ಶುರುವಾಗುತ್ತೆ. 22ಕ್ಕೆ ಮತ್ತೆ ನಾನು ಕ್ಲಾಸ್ ತೊಗೊಳ್ಳೋನಿದ್ದೀನಿ. ಅದ್ರ ಮುನ್ನ ನಿಮ್ಮಲ್ಲಿ ಈಗಾಗಲೇ ನಮ್ಮ ಡಯಟ್ ಚಾಲೆಂಜನ್ನು ಅನುಸರಿಸಿ ಪ್ರಯೋಜನ ಪಡೆದಿರುವಂಥವ್ರು ಯಾರಿದ್ದೀರಿ ದಯಮಾಡಿ, ತುಂಬ ಜನ ಇರೋದ್ರಿಂದ ನಾನು ಹೆಸರು ಗೊತ್ತಾಗಲ್ಲ, ಕೆಲವರು ಯಾರ್ಯಾರು ಭಾಗವಹಿಸಿದ್ರಿ ಮೊದಲು ಅಂತ. ಯಾರಾದರೂ ನಮ್ಮ ಡಯಟ್ ಚಾಲೆಂಜಲ್ಲಿ ಪ್ರಯೋಜನ ಪಡೆದಿರುವಂಥವ್ರು, ತರಗತಿಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದಿರುವಂಥವ್ರು ಇದ್ದರೆ ದಯಮಾಡಿ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಯೋಗನು 1 ಇಯರ್ ಕಂಟಿನ್ಯೂ ಮಾಡಿದ್ದೆ. ಮತ್ತೆ ನಿಮ್ಮ ಹತ್ರ ಬಂದು ನಾನು 2 ಡೇಸ್ ಇದು ಚಿಕಿತ್ಸೆಯನ್ನು ತಗೊಂಡೆ ಸರ್. ನನಗೆ ಎಲ್ಲ ಇದರಲ್ಲೂ ನನಗೆ ಅನುಕೂಲ ಆಯಿತು ಸರ್. ನನಗೆ ಆ್ಯಕ್ಚುಲಿ PCOD ಪ್ರಾಬ್ಲಮ್ ಇತ್ತು. ಅದರಿಂದ ಬಂದು ನಾನು ಯೋಗ ಇದೆಲ್ಲ ಮಾಡಿದ್ದಕ್ಕೆ ನನಗೆ ಮಂತ್ಲಿ ಕರೆಕ್ಟಾಗಿ ಇದಾಗ್ತಿದೆ ಸರ್. PCOD ಪ್ರಾಬ್ಲಮ್ ಕ್ಲಿಯರ್ ಆಯಿತು. ವೆಯ್ಟ್ ಲಾಸು ಆಯಿತು. ಬಟ್ ಈಗ ನಾನು ವೆಯ್ಟ್ ಲಾಸ್ ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂತ ಜಾಯ್ನ್ ಆಗ್ತಿದ್ದೀನಿ ಸರ್. ಆಗಲಿ, ಮಕ್ಕಳದ ಬಾರಿ ಮಾಡಿದಾಗ ಎಷ್ಟು ವೆಯ್ಟ್ ಲಾಸ್ ಆಗಿತ್ತಮ್ಮ ತಮ್ಮದು? 21 ದಿನಕ್ಕೆ 4 kg. ಆಗ್ಲೇಮ್ಮ, ಏನು ನೋಡ್ರಿ ನಾವು ಮಕ್ಕಳು ಶಾಲೆಗೆ ಹೋಗೋದು ಕಲಿಬೇಕು. ಮೊದಲು 100ಕ್ಕೆ 100 ತಗೊಳ್ಳೋದೇ ಎಲ್ಲ ಮುಖ್ಯ. 100ಕ್ಕೆ 35 ತಗೊಂಡು ಜಸ್ಟ್ ಪಾಸ್ ಆಗೋಣ ಬಿಡ್ರಿ, ಬಟ್ ಶಾಲೆಗೆ ಹೋಗೋಣ. ಅಯ್ಯೋ ನಾನು ಮೊದಲು ನನಗೆ ಓದಕ್ಕೆ ಬರಲ್ಲ ಸರ್, ನಾನು 30 ತಗೊಂಡಿದ್ದೀನಿ, ಶಾಲೆಯಿಂದ ಹೊರಗುಳಿಯೋದಕ್ಕೆ, ಶಾಲೆಗೆ ಹೋಗೋ ಮಕ್ಕಳಾಗೋಣ. ಪಾಸು ಫೇಲು ಫಸ್ಟ್ ಕ್ಲಾಸು ರ್ಯಾಂಕು ಆಮೇಲೆ, ಬಟ್ ಶಾಲೆಗೆ ಹೋಗೋದು ಕಲಿಬೇಕಷ್ಟೇ ಅಲ್ವಾ? ಅಟ್ಲೀಸ್ಟ್ ಈಗ ನೀವು ಮೊದಲನೇ ಬಾರಿ ಅಷ್ಟೋ ಇಷ್ಟೋ ಮಾರ್ಪಾಡು ಮಾಡಿಕೊಂಡು ಏನೋ ಮಾಡಿದ್ರಿ, ಬಟ್ ಆ ಮಾಡಿದ್ರಲ್ಲೇ ಅಷ್ಟು ಪ್ರಯೋಜನ ಆಯ್ತಲ್ವಾ? ಈ ಕ್ರಮಬದ್ಧವಾಗಿ ಮಾಡಿದ್ರೆ ಇನ್ನಷ್ಟು ಪ್ರಯೋಜನ ಈ ಸಲ ಆಗುತ್ತೆ ಅನ್ನೋ ಭರವಸೆ ಬಂದಿದೆಯಲ್ವಾ? ಅಷ್ಟು ಸಾಕು ನಮಗೆ. ಖಂಡಿತವಾಗ್ಲು ಎಲ್ಲ ಅದೇ ಕತೆ ನಮ್ಮ. ನಾನಾದರೂ ಅದೇ ಮಾಡಬೇಕು. ಯಾಕೆಂದರೆ ನಾನು ಏನೋ ಮಾಡ್ತೀನಿ ಅಂತ ಹೋದಾಗ ಮೊದಲನೇ ಬಾರಿ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಲ್ವಾ? ಸೊ ಅದು ಆಗುತ್ತೆ, ಸಹಜ. ಅದಕ್ಕೆ ನಾವು ಹೋದ ಸಲಿನೇ ಸರಿಯಾಗಿ ಮಾಡಲಿಲ್ಲ, ಈ ಸಲ ನಾನು ಮಾಡಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಮನಸ್ಥಿತಿ ಅಲ್ಲ. ಮತ್ತೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಸಾಕು ನೀವು ಸರಿಯಾಗಲಿಕ್ಕೆ. ಆಗ್ಲೇಮ್ಮ, ಧನ್ಯವಾದ. ಮತ್ತೆ ಯಾರಾದರೂ ಚಿಕಿತ್ಸೆಯ ಫಲಾನುಭವಿಗಳಿದ್ರೆ ದಯಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು.